ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮಂತ್ ಶಾಮನೂರ್ ಅವರ ಪರವಾಗಿ ಕನ್ನಡ ಚಿತ್ರನಟ ಪ್ರೇಮ್ ಅವರು ಇಂದು ನಗರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ನಟ ಪ್ರೇಮ್ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗುವ ಮೂಲಕ ಅವರನ್ನ ಸ್ವಾಗತಿಸಿದ್ದು. ಪ್ರಚಾರದ ವೇಳೆ ಮಾತನಾಡಿದ ನಟ ಪ್ರೇಮ್, ಸಮರ್ಥ ಶಾಮನೂರ್ ಅವರು ಕ್ಷೇತ್ರದ ಜನರ ಏಳಿಗೆಗಾಗಿ ಶ್ರಮಿಸುವ ನಾಯಕರು, ಅವರಲ್ಲೇ ಗೆಲ್ಲುವಂತೆ ಮನವಿ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದ್ದು ಮತ್ತು ಸಮರ್ಥ ಶಾಮನೂರ್ ಅವರ ಗೆಲುವು ಕ್ಷೇತ್ರದ ಜನರ ಭವಿಷ್ಯವನ್ನ ಉಜ್ವಲಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ನಗರದ ಹಗೇದಿಬ್ಬ ಸರ್ಕಲ್, ಕುರುಬರಕೇರಿ, ಚೌಡೇಶ್ವರಿ ನಗರ, ಶಿಬಾರ ಮತ್ತು ಕೋದಂಜಿ ರಸ್ತೆಗಳಲ್ಲಿ ಪ್ರಚಾರ ನಡೆಸಿದ ಪ್ರೇಮ್ ಮತದಾರರನ್ನ ನೇರವಾಗಿ ಭೇಟಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಮರ್ಥ ಶಾಮನೂರ್ ಅವರು ನಿಮ್ಮೆಲ್ಲರ ಸೇವೆಗೆ ಸದಾ ಸಿದ್ಧರಾಗಿರುತ್ತಾರೆ. ಅವರ ಕೈ ಬಲಪಡಿಸಿ ಅವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಎಂದು ಕರೆ ನೀಡಿದ್ದು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮರ್ಥ ಶಾಮನೂರ್ ಅವರು, ನನ್ನ ಮೇಲೆ ನಂಬಿಕೆ ಇಟ್ಟು ಮತದಾರರು ಆಶೀರ್ವದಿಸಬೇಕು. ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಬಗೆಹರಿಸಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಪ್ರಚಾರದಲ್ಲಿ ಭಾಗವಹಿಸಿದ್ದರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಸುರೇಖಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಖಾ, ಏನಿರಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ನಟ ಪ್ರೇಮ್ ಅವ್ರು ಎಂಟ್ರಿ ಕೊಟ್ಟು ಸದ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪ ಅವರಂತಹ ದೈತ್ಯ ರಾಜಕೀಯ ಪರಂಪರೆ ಇದ್ದು, ಇನ್ನೊಂದ್ ಕಡೆ ಮೊಮ್ಮಗ ಸಮರ್ಥ ಶಾಮನೂರ್ ಪರವಾಗಿ ಸಿನಿಮಾ ನಟ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಪರಂಪರೆ ಮತ್ತು ಗ್ಲಾಮರ್ ಕಾಂಬಿನೇಷನ್ ಮತದಾರ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ಸುತ್ತೆ ನಿಮ್ಗೆ? ಪ್ರತ್ಯುಷ, ಇದನ್ನ ನಾವು ಕೇವಲ ಒಂದು ರೋಡ್ ಶೋ ಅಂತ ನೋಡಕ್ ಆಗಲ್ಲ. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಈಗ ಸಂಪ್ರದಾಯ ಮತ್ತು ಆಧುನಿಕತೆ ಎರಡನ್ನ ಬೆಸಿ ಒಂದು ತಂತ್ರಗಾರಿಕೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪನವರ ಹೆಸರು ಆ ಭಾಗದಲ್ಲಿ ಒಂದು ಭದ್ರ ಬುನಾದಿ ಇರೋ ಹಾಗಿದ್ರೆ, ಒಂದ್ ಕಡೆ ತಾತನ ಹೆಸರು ಒಂದು ದೊಡ್ಡ ಶಕ್ತಿ ಆಗಿದ್ರೆ, ಇನ್ನೊಂದ್ ಕಡೆ ಈಗಿನ ಜನರೇಷನ್ ಮತದಾರರಿಗೆ, ಅದ್ರಲ್ಲೂ ಮೊದಲ ಬಾರಿ ಮತ ಹಾಕೋ ಯುವಕರಿಗೆ ಕೇವಲ ಒಂದ್ ಕನೆಕ್ಟಿವಿಟಿ ಇರ್ಬೇಕು. ಅಂದ್ರೆ ನಟ ಪ್ರೇಮ್ ಅವರಂತ ಗ್ಲಾಮರ್ ಆಗಿರೋ ವ್ಯಕ್ತಿಗಳನ್ನ ಕೂಡ ಇಲ್ಲಿ ಬಳಸ್ಕೊಳ್ಳಾಗ್ತಾ ಇದೆ ಅಂತಾನು ಹೇಳ್ಬೋದು. ಇದು ಹಿರಿಯರ ಅನುಭವ ಅಥವಾ ಯುವಕರ ಕ್ರೇಜ್ ಎರಡನ್ನ ಒಟ್ಟಿಗೆ ಸೆಳೆಯುವ ಪ್ರಯತ್ನ ಕೂಡ ನಡೀತಾ ಇದೆ ಅಂತಾನೆ ಇಲ್ಲಿ ಹೇಳ್ಬೋದು ಪ್ರತ್ಯುಷ. ಹೌದು, ಆದ್ರೆ ವಿರೋಧ ಪಕ್ಷಗಳು ಇದನ್ನ ಟೀಕೆ ಮಾಡ್ತಿವೆ ಅಲ್ವಾ? ಶಾಮನೂರು ಕುಟುಂಬಕ್ಕೆ ತನ್ನ ಶಕ್ತಿ ಮೇಲೆನೆ ನಂಬಿಕೆ ಇಲ್ವಾ? ಅದಕ್ಕೆ ಸಿನಿಮಾ ನಟರನ್ನ ಕರೆಸ್ತಾ ಇದಾರ ಅನ್ನೋ ಪ್ರಶ್ನೆಗೆ ಇದೆ ಅಲ್ವಾ? ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನಿರ್ಬೋದು? ಏನಂದ್ರೆ ಪ್ರತ್ಯುಷ, ಇಲ್ಲಿ ರಾಜಕೀಯದಲ್ಲಿ ಟಿಕೆಟ್ಗಳು ಬರೋದು ಸಹಜ. ಆದ್ರೆ ವಾಸ್ತವ ಏನಿರ್ಬೋದು ಅಂದ್ರೆ, ಇವತ್ತಿನ ಚುನಾವಣಾ ರಾಜಕಾರಣ ಬದಲಾಗಿದೆ. ಅಂದ್ರೆ ಶಾಮನೂರ್ ಕುಟುಂಬಕ್ಕೆ ತನ್ನದಾದ ಒಂದು ಕ್ಯಾಡರ್ ಇದೆ, ಮತ ಬ್ಯಾಂಕ್ ಇದೆ. ಆದ್ರೆ ಹಗೇದಿಬ್ಬ ಸರ್ಕಲ್ ಅಥವಾ ಕೊಂಡಜ್ಜಿ ರಸ್ತೆಯಂತ ಕಡೆಗಳಲ್ಲಿ ಇರೋ ಈ ಯುವ ಸಮೂಹವನ್ನ ರಸ್ತೆಗಿಳಿಸೋದು ಅಷ್ಟು ಸುಲಭ ಅಲ್ಲ ಅಂತಾನೆ ಜನರ ಒಂದು ವಿಶ್ಲೇಷಣೆ. ನಟ ಪ್ರೇಮ್ ಅವರು ಬಂದಾಗ ಸಿಗೋ ಒಂದು ಮೊಮೆಂಟ್ ಏನಿದೆ ಅದಿದೆಯಲ್ಲ, ಅದು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಕೂಡ ಮೂಡಿಸ್ಬೋದು. ಇದು ತಾತನ ಕಾಲದ ಆಡಳಿತದ ಬದ್ಧತೆ ಅಂತಾನೆ ನೋಡೋದಾದ್ರೆ, ಮತ್ತೆ ಮೊಮ್ಮಗನ ಕಾಲದ ಯುವ ಮಿಡಿತ ಎರಡನ್ನ ತೋರಿಸುವ ಅನಿವಾರ್ಯತೆ ಸಮರ್ಥ ಅವ್ರಿಗೆ ಇರ್ಬೋದು. ಹಾಗಾಗಿ ಇದು ಅಸಹಾಯಕತೆ ಅಲ್ಲ, ಬದಲಿಗೆ ಬದಲಾದ ಕಾಲಕ್ಕೆ ತಕ್ಕಂತೆ ಮಾಡ್ತಿರೋ ಒಂದು ಸ್ಮಾರ್ಟ್ ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೋದು ಅಂತ ಹೇಳ್ಬೋದು ಪ್ರತ್ಯುಷ. ಹಾಗಾದ್ರೆ ಈಗ ಸಮರ್ಥ ಶಾಮನೂರ್ ಅವರು ಪ್ರಚಾರದ ವೇಳೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕ್ಷೇತ್ರದ ಜನರ ಭವಿಷ್ಯ ಉಜ್ವಲಗೊಳಿಸ್ತೀನಿ ಅಂತ ಹೇಳ್ತಿದಾರಲ್ವಾ? ಆದ್ರೆ ಶಾಮನೂರು ಕುಟುಂಬದ 3ನೇ ತಲೆಮಾರು ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ ಎಷ್ಟು ಲಾಭ ಆಗ್ಬೋದು ಅಥವಾ ಏನ್ ಸವಾಲಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಇದು ಖಂಡಿತ ಒಂದು ಸುಲಭದ ಹಾದಿ
ಹಾದಿ ಅಂತ ಹೇಳಕ್ ಆಗಲ್ಲ ಪ್ರತುಷ. ಯಾಕಂದ್ರೆ ಪರಂಪರೆ ಅನ್ನೋದು ಒಂದು ಕಡೆ ಪ್ಲಸ್ ಪಾಯಿಂಟ್ ಆದ್ರೆ, ಇನ್ನೊಂದ್ ಕಡೆ ಘರಾನ ರಾಜಕಾರಣ ಅನ್ನೋ ಹಣೆಪಟ್ಟಿ ಬರೋದು ಅಪಾಯ ಕೂಡ ಇರುತ್ತೆ. ಅದಕ್ಕಾಗಿ ಸಮರ್ಥ ಅವರು ಜನರ ಮಧ್ಯೆ ಹೋಗಿ ನೇರವಾಗಿ ಭೇಟಿ ಆಗ್ತಾ ಇದ್ದಾರೆ. ಕುರುಬರಕೇರಿ, ಶಿಬಾರ ಏರಿಯಾಗಳಲ್ಲಿ ಅವರು ಸಾಮಾನ್ಯರಂತೆ ಓಡಾಡ್ತಿರೋದು ಜನರಿಗೆ ಹತ್ತಿರ ಆಗೋಕೆ ಅಂತ ನೋಡ್ಬೋದು. ನಟ ಪ್ರೇಮ್ ಅವರನ್ನು ಕೂಡ ಕರ್ತಂದಿದ್ದಾರೆ. ಬರೀ ಚಪ್ಪಾಳೆಗಲ್ದಿರ್ಬೋದು, ಬದ್ಲಿಗೆ ಸಮರ್ಥ ಅವರನ್ನ ಒಬ್ಬ ಮಾಡರ್ನ್ ಥಿಂಕಿಂಗ್ ಇರೋ ಲೀಡರ್ ಅಂತ ಬಿಂಬಿಸೋಕೆ ಇರ್ಬೋದೇನೋ. ಶಾಮನೂರು ಅವರ ಅನುಭವದ ಬೇರು ಮತ್ತು ಸಮರ್ಥ ಅವರ ಯುವ ಚಿಂತನೆಗಳ ರೆಂಬೆಗಳು ಇವೆರಡು ಸೇರಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಕೋಟೆಯನ್ನ ಮತ್ತಷ್ಟು ಭದ್ರಪಡಿಸುವ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರೊಫೆಷನ್. ಏನಾಗುತ್ತೆ ಅಂತ ಕಾದ್ ನೋಡೋಣ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸುರೇಖಾ. ಇದೇಗ್ ನೀವು ನೋಡ್ತಾ ಇದ್ದೀರಾ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಎಷ್ಟರ ಮಟ್ಟಿಗೆ ರಂಗೇರ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಅವರು ಅವರ ಪರವಾಗಿ ಕನ್ನಡ ಚಿತ್ರನಟ ಪ್ರೇಮ್ ಅವರು ಇಂದು ನಗರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಟ ಪ್ರೇಮ್ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗುವ ಮೂಲಕ ಅವರನ್ನ ಸ್ವಾಗತಿಸಿದ್ದು, ಪ್ರಚಾರದ ವೇಳೆ ಮಾತನಾಡಿದ್ದ ನಟ ಪ್ರೇಮ್ ಸಮರ್ಥ್ ಶಾಮನೂರ್ ಅವರಿಗೆ ಕ್ಷೇತ್ರದ ಜನರು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅನ್ನೋದನ್ನ ಅವರಿಲ್ಲಿ ಮತದಾರರನ್ನ ಕೇಳ್ಕೊತಾ ಇದ್ದಾರೆ.